ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ. ನೀವು ಮಾಡುವಂಥ ಒಂದು ಶೇರ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನನಗೆ ಎಷ್ಟು ಅನುಕೂಲ ಆಗ್ತೈತೆ, ಹಾಗೆ ಇನ್ನೊಬ್ರು ಸಹ ನೋಡೋಕೆ ಎಷ್ಟು ಅನುಕೂಲ ಆಗುತ್ತೆ ರೀ. ಈ ದಿನ ನಾನು ಮಾಡಿದಂಥ ವಿಡಿಯೋ ಬಂದು ರೀ, ನಮ್ಮ ತಮ್ಮನ ಮದುವೆ ಇತ್ತು ರೀ. ನಮ್ಮ ಯಜಮಾನ್ರವರ ಅಕ್ಕನ ಮಗಂದು ಮದುವೆ ಇತ್ತು. ಆ ಮದುವೆ ಮುಗಿಸ್ಕೊಂಡು ತಿರುಗಿ ಮನೆಗೆ ಬಂದಿದ್ದೀವಿ. ಮದುವೆಗೆ ನಾವು ಎಷ್ಟು ರೆಡಿ ಆಗ್ತೀವಿ ರೀ, ಅದಕ್ಕಿಂತ ಎರಡರಷ್ಟು ಮನೆ ಗಲೀಜಾಗಿರುತ್ತೆ. ಹಾಗೆ ರೀ, ಫಸ್ಟಿಗೆ ನಾನು ಮೆಹಂದಿ ನೀವು ನೋಡಿದರೆ ಚೆನ್ನಾಗಿದೆನಾ ಕಮೆಂಟ್ ಮಾಡಿರಿ, ಚೆನ್ನಾಗಿದೆನಾ ಚೆನ್ನಾಗಿಲ್ಲ ಅಂತ. ಅದು ಯಾರು ಹಾಕಿದ್ದಾರೆ ಅಂದರೆ ರಿಸೆಪ್ಷನ್ ಸಿಸ್ಟರ್ ಹಾಕಿದ್ದಾರೆ ಹಾಸ್ಪಿಟಲಲ್ಲಿ. ಇಲ್ಲೇ ಹಾಸ್ಪಿಟಲಲ್ಲೇ ಹಾಕ್ಸ್ಕೊಂಡು ಹೋಗಿದ್ದೆ. ಯಾಕೆಂದರೆ ನಮ್ಮ ಮನೆ ಕಡೆ ಅಷ್ಟು ಮೆಹಂದಿ ಆರ್ಟಿಸ್ಟ್ ಯಾರಿಲ್ಲ. ನನಗಂತೂ ಅಸಲಿಗೆ ಬರಲ್ಲ ರೀ. ನಾನು ಯಾರಿಗೂ ಮೆಹಂದಿ ಹಾಕಂತ ಕೇಳೋದೇ ಇಲ್ಲ. ಯಾಕೆಂದರೆ ಅವರು ಅದೈತೆ ಕೆಲಸ ಇದೈತೆ ಕೆಲಸ ಅಂದರೆ ಬೇಜಾರು ಬರ್ತೈತಲ್ರಿ. ಅದಕ್ಕೆ ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ ಯಾರ ಕಡೆಯೂ ಹೋಗಲ್ಲ. ನಮ್ಮ ತಂಗಿ ಹಾಕ್ತಾಳ್ರಿ ಅಷ್ಟಷ್ಟಕ್ಕೆ, ಆದರೆ ನನಗೆ ಅದಕ್ಕೂ ಹಾಕೋಕ್ಕೆ ಬರಲ್ಲ. ಅದಕ್ಕೆ ನಾನು ಏನು ಮಾಡ್ತಿದ್ದೆ ರೀ, ಕೈಗೆ ಮಧ್ಯದಾಗ ಒಂದು ಚುಕ್ಕೆ ಇಟ್ಟು ಇನ್ನು 4 ಸೈಡ್ ಚುಕ್ಕೆಗಳು ಇಟ್ಕೊಂಡು ಬೆಳ್ಳಿ ಸುತ್ತ ಮೆಹಂದಿ ಹಚ್ಕೊತಿದ್ದೆ. ಅದೇ ನನ್ನ ಡಿಸೈನ್. ಇವಾಗಲೂ ಅವಾಗಲೂ ಅದೇ ಡಿಸೈನು. ನನಗೆ ಮೆಹಂದಿ ಹಾಕೋಕ್ಕೆ ಬರಲ್ಲ. ಮೇ ಬಿ ಕಲಿಬೇಕನ್ನೋ ಆಸೆ ನನಗೆ ಭಾಳ ಇದೆ. ಯಾಕೆಂದರೆ ನನ್ನ ಹಾಗೆ ನನ್ನ ಮಕ್ಕಳು ಇನ್ನೊಬ್ರ ತಗ ಕೈ ಚಾಚಬಾರ್ದು. ಆಲ್ಮೋಸ್ಟ್ ನಾನೇ ಹಾಕೋಕ್ಕೆ ಟ್ರೈ ಮಾಡಬೇಕು ಅಂತ. ಯಾಕೆಂದರೆ ರೀ, ನಮ್ಮ ಯಜಮಾನ್ರಿಗೆ ನಾನು ಹೇಳೋ ಒಂದೇ ಮಾತು ರೀ, ನನಗೇನು ಅಡುಗೆ ಮಾಡೋಕ್ಕೆ ಬರಲ್ಲ. ಆದರೆ ಮಕ್ಕಳು ದೊಡ್ಡವರಾಗೋವರೆಗೆ ನಾನು ಎಲ್ಲ ಅಡುಗೆ ಕಲಿತೀನಿ ರೀ. ನನ್ನ ಸಲುವಾಗಿ ನಿಮ್ಮ ಸಲುವಾಗಿ ಇಲ್ಲಾಂದ್ರೂ ಅಟ್ಲೀಸ್ಟ್ ಮಕ್ಕಳ ಸಲುವಾಗಲಿ ಕಲಿತೀನಿ ಅಂತಂದರೆ, ನಮ್ಮ ಯಜಮಾನ್ರು ನನ್ನ ಸಲುವಾಗಿ ಕಲಿಯಲ್ಲ ಅಂದರೆ, ಇಲ್ಲ ರೀ ಫಸ್ಟು ನೀವಾದಮೇಲೆ ನಾವ್ರು ಅಂತಂದರೆ ಹಂಗ ಅಂತ ಹೇಳಿದ್ರು ರೀ. ನಿಜರಿಗೆ ಮಕ್ಕಳು ದೊಡ್ಡವರಾದಾಗ ಅಮ್ಮ ಅದು ಬೇಕು ಇದು ಬೇಕು ಅಂತಂದರೆ ಇವಾಗೇ ಎಷ್ಟು ರೋಗಗಳು ಬರ್ತಾ ಇದ್ದಾವೆ ರೀ. ನನ್ನ ಮಕ್ಕಳು ದೊಡ್ಡವರಾದಾಗ ಇನ್ನೂ ಅವಾಗ ಎಷ್ಟು ರೋಗಗಳು ಬರ್ತವೋ. ಇವಾಗ ಗೋಬಿ ತಿನ್ನಬಾರ್ದು, ಗೋಬಿ ತಿಂದರೆ ರೋಗ ಬರ್ತೈತೆ ಅಂತ ಹೇಳ್ತಾರೆ. ಆದರೂ ಸಹ ತಿಂತೀವಿ. ಯಾಕೆ? ಅದು ಟೇಸ್ಟ್ ಹಂಗೆ. ಯಾಕೆಂದರೆ ತಿನ್ನಬೇಕಂತ ಮನಸ್ಸು ಒಪ್ಪುತ್ತೈತೆ. ಆದರೆ ಒಳಗಿನ ದೇಹಕ್ಕೆ ಅದು ಒಳ್ಳೆಯದಲ್ಲ. ಆದರೆ ಹೊರಗಿನ ನೋಡೋಕ್ಕೆ ತಿನ್ನೋಕ್ಕೆ ಆಸೆ ಹುಟ್ಟುತ್ತೈತಲ್ರಿ. ಅದಕ್ಕೆ ಇವಾಗ ನಾವು ಗೊತ್ತಿದ್ರು ಸಹ ಹೋಗಿ ಗೋಬಿ ಅಂತೆ, ಪಾನಿಪುರಿ ಅಂತೆ, ಇನ್ನು ಏನೇನೋ ತಿಂತೀವಿ. ಇನ್ನು ನಮ್ಮ ಮಕ್ಕಳು ದೊಡ್ಡವರಾದಾಗ ಇನ್ನು ಏನೇನು ರೋಗ ಬರ್ತಾವೆ ಯಾರಿಗೆ ಗೊತ್ತು. ಅದಕ್ಕೆ ಆಲ್ಮೋಸ್ಟ್ ನಮ್ಮ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ನಾನು ಒಳ್ಳೆಯ ಅಡುಗೆಗಳು ಕಲಿಬೇಕು. ನಾನು ಕಲ್ತಿದ್ದು ನೋಡಿ ಅವರೂ ಕಲಿಬೇಕು ಅನ್ನೋ ಆಸೆ ನನಗಿದೆ. ಕಲಿಸ್ಬೇಕಂತ ಸಹ ಆಸೆ ಇದೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ದೊಡ್ಡ ಮಗಳ ಮೇಲೆ ಭಾಳ ಆಸೆಗಳಿದ್ದಾವೆ. ಏನು ಮಾಡ್ತಾಳೋ, ಕಲಿತ್ರೆ ಒಳ್ಳೆಯದೇ. ಹೌದಿಲ್ಲ ರೀ? ಮಕ್ಕಳಿಗೆ ಮನೆಯಲ್ಲಿ ಕಲಿಸಿದ್ರೆ ರೀ, ಅವ್ರು ಎಲ್ಲಿಗೆ ಹೋದ್ರೂ ನಮಗೆ ಭಯ ಇರೋದಿಲ್ಲ. ಯಾಕೆಂದರೆ ಗೆಲ್ಲು ಬರ್ತಾರಲ್ಲಿ. ನನ್ನ ಮದುವೆದಾಗ ನನಗೇನೂ ಬರ್ತಾ ಇದ್ದಿಲ್ಲ ರೀ. ಆದರೆ ನಮ್ಮ ಅತ್ತೆಯರು ನನ್ನ ಸಹಿಸ್ಕೊಂಡಿದ್ದೆ ಜಾಸ್ತಿ ಅನ್ನಿಸ್ತಿದೆ. ಏನನ್ನ ಅಡುಗೆ ಮಾಡಿದ್ರೆ ರೀ ಒತ್ತಿಸ್ಬಿಡ್ತಿದ್ದೆ, ಇಲ್ಲಾಂದರೆ ಅದು ಬೆನೀತಾನೇ ಇದ್ದಿಲ್ಲ ಅಂತ ಅಡುಗೆ ಮಾಡ್ತಿದ್ದೆ ನನ್ನ ಮದುವೆ ಆದಮೇಲೆ. ಆದರೆ ಅಡುಗೆ ಯಾರು ತಿಂತಿದ್ದಿಲ್ಲ ರೀ. ನನ್ನ ಅದೃಷ್ಟವಶ ನಮ್ಮ ಯಜಮಾನ್ರು ಒಂದೇ ತಿಂತಿದ್ರು ರೀ. ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಜೊತೆಗೆ ಕೂತ್ಕೊಂಡು ನಾನು ಮಾಡಿದಂಥ ಅಡುಗೆನೇ ತಿಂತಿದ್ರು. ಒಂದು ದಿವಸಕ್ಕಾಗಲಿ ಇವತ್ತಿನೂ ಆಗಲಿ ನಮ್ಮ ಮನೆಗೆ ಇದ್ದವ್ರ ಕಡೆ ಯಾರ ಮುಂದೆಯೂ ನೀನು ಅಡುಗೆ ಹಿಂಗೆ ಮಾಡಿಯಲ್ಲ ಅಂತ ಹೇಳೋದೇ ಇಲ್ಲ ರೀ. ಅದು ನಾವಿಬ್ಬರು ಏನೋ ನಮ್ಮ ಮನೇಲಿ ಇದ್ದಾಗ ಮಾತ್ರ ಹೇಳ್ತಾರೆ, ಅಡುಗೆ ಹಿಂಗಾಗಿದೆ ಇದು ಹಿಂಗೆ ಮಾಡು ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಯಾರ ಮುಂದೆನೂ ನೀನು ಅಡುಗೆ ಮಾಡಿದ್ದು ಚೆನ್ನಾಗೇ ಇಲ್ಲ ಅಂತ ಹೇಳೋದಿಲ್ಲ ರೀ. ಈಗ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಲ್ಲ ರೀ, ಮನೆ ತೋರಿಸಿದೆ ನೋಡ್ರಿ ಎಷ್ಟು ಗಲೀಜೈತೆ. ದಿನ ಮನೇಲಿದ್ದರೆ ಅಷ್ಟು ಗಲೀಜಾಗಲ್ಲ ರೀ. ಆದರೆ ನಾವು ಹೊರಗಡೆ ಏನನ್ನ ಫಂಕ್ಷನ್ಸಿಗೆ ಹೋಗಿವಂದರೆ ಎಷ್ಟು ಗಲೀಜು ರೀ. ಹೊರಗಡೆ ನೋಡೋಕೆ ನಾವು ಅಂದ ಚಂದವಾಗಿ ರೆಡಿಯಾಗಿರ್ತೀವಿ. ಅದೇ ನಮ್ಮ ಮನೆಗೆ ಬಂದು ಒಂದ್ಸಲ ನೋಡಿದ್ರೆ ಅಷ್ಟೇ ಗಲೀಜಿರ್ತೈತೆ. ಅದು ಫಂಕ್ಷನ್ ಪವರ್ ಅಂದರೆ ಹಂಗೆ. ಈಗ ನಮ್ಮ ಮನೆಯಲ್ಲಿ ನೋಡ್ರಿ ಎಷ್ಟೊಂದು ಬಟ್ಟೆಗಳು ಮಂಚದ ಮೇಲೆ ಹಂಗೆ ಇದ್ದಾವೆ, ಸಾಮಾನು ಹಂಗೆ ಇದ್ದಾವೆ, ಕಟ್ಟೆ ಮೇಲೆ ಎಲ್ಲ ಹಾಕ್ಕೊಂಡಿದ್ದವು ಹಾಕ್ಕೊಳ್ಳೋವು ಎಲ್ಲ ಸಾಮಾನುಗಳು ಎಲ್ಲ ಹಂಗೆ ಇದ್ದಾವೆ. ಅದಕ್ಕೆ ತೋರಿಸ್ತಿದ್ದೀನಿ. ಯಾಕೆಂದರೆ ಆಫ್ಟರ್ ಬಿಫೋರ್ ಹೆಂಗಿರ್ತೈತೆ ನೋಡೋಣ ಅಂತ. ಇನ್ನು ಮದುವೆಗೆ ಹೋದಾಗ ರೀ, ಮನೆಯಲ್ಲಾದರೆ ಮಕ್ಕ ಒರೆಸ್ಕೊಳಕ್ಕೆ ಒಂದೇ ಬಟ್ಟೆ ಮಾಡ್ತೀವಿ, ಅದನ್ನೇ ಒರೆಸ್ಕೊತೀವಿ, ಒಣಗಾಕ್ತೀವಿ. ಆದರೆ ಎಲ್ಲನೂ ಫಂಕ್ಷನ್ಸ್ಗೆ ಹೋಗುವಾಗ ರೀ ಜಲ್ದಿ ಏನನ್ನು ಸಿಕ್ಕಿಲ್ಲ ಅಂತಂದರೆ ಅದನ್ನ ಸೈಡ್ ಇಟ್ಟುಬಿಟ್ಟು ಆಮೇಲೆ ನಮ್ಗೆ ಯಾವ್ದು ಕೈಗೆ ನಿಲ್ಕುತ್ತಾ ಸಿಕ್ಕುತ್ತಾ ಆ ಬಟ್ಟೆ ತೊಗೊಂಡೇ ನಾವು ಒರೆಸ್ಕೊತೀವಿ. ಒರೆಸ್ಕೊಂಡು ಅದನ್ನು ಹಂಗೆ ಬಿಟ್ಟು ಬಿಸಾಗಿ ಹೋಗ್ಬಿಡ್ತೀವಿ ರೀ. ಮತ್ತು ತಿರುಗಿ ದಿನ ಬಂದಾಗ ಅದನ್ನ ನೋಡಿ ಅಯ್ಯೋ ಬಟ್ಟೆ ಇಲ್ಲೇ ಇತ್ತಲ್ಲ ಅಂತ ಅನ್ಕೊತೀವಿ. ಏಕೆಂದರೆ ಫಂಕ್ಷನ್ ಟೈಮ್ ಆಗ್ತೈತಲ್ಲ. ನಮ್ಮ ಯಜಮಾನ್ರು ಇಲ್ಲ ಟೈಮ್ ಆಗ್ತೈತಿ ಬೇಗ ರೆಡಿಯಾಗಿ ಬೇಗ ರೆಡಿಯಾಗಿ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲೂ ನಿಮ್ಮ ಯಜಮಾನ್ರವ್ರು ಹಂಗೆ ಹೇಳ್ತಾರೆ ರೀ, ಬೇಗ ರೆಡಿ ಆಗು ಅಂತ. ನಮ್ಮ ಯಜಮಾನ್ರಾದ್ರೆ ಒಂದಿನ ಮುಂಚೆನೇ ಹೇಳ್ತಾರೆ, ಬೇಗ ರೆಡಿ ಆಗ್ಬೇಕು ನೋಡು ನೀನು, ಕರೆಕ್ಟ್ ಟೈಮಿಗೆ ಹೋಗಬೇಕು. ನಾವು ಇಲ್ಲೇ ನಾವೆಲ್ಲ ಟೈಮ್ ಕೆಲಸ ಮಾಡ್ಕೊತಾ ಅದು ಇದು ಮಾಡ್ಕೊತಾನೆ ಇದ್ದರೆ ಹಿಂಗೆ ದಿನ ಫಂಕ್ಷನ್ಸು ಬರ್ತಾವ ಅಂತ ನನಗೆ ಕೇಳಿ
ಒಂದಿನ ಮುಂಚೆನೇ ಹೇಳ್ತಾರೆ ರೀ ಬೇಗ ರೆಡಿ ಆಗಬೇಕಂತ. ಸರಿ ಅಂತ ಇನ್ನು ಬೇಗ ರೆಡಿ ಆಗ್ತಿದ್ದೆ. ಯಾಕೆಂದರೆ ನಮ್ಮ ಯಜಮಾನ್ರು ಯಾವುದನ್ನ ಫಂಕ್ಷನ್ಸಿಗೆ ಕರೆದ್ರಿ ರೀ ಕರೆಕ್ಟ್ ಟೈಮ್ಗೆ ಅಟೆಂಡ್ ಆಗ್ತಾರೆ. ಅವ್ರೇನು ರೀ ಪ್ಯಾಂಟ್ ಹಾಕ್ಯಂತಾರೆ ಹಂಗೆ ಹಾಕ್ಯಂತಾರೆ. ಆದರೆ ನಾವು ಸೀರೆ ಉಟ್ಕೋಬೇಕು, ಹೂವು ಇಟ್ಕೋಬೇಕು, ಜಡೆ ಇಟ್ಕೋಬೇಕು, ಅದನ್ನು ಚೆನ್ನಾಗೈತಾ ಇಲ್ಲ ಅಂತ ನೋಡ್ಕೋಬೇಕು. ಅದು ನಮಗೆ ಚೆನ್ನಾಗಿದ್ದೀವಿ ನಾವು ಅಂದ್ರೆ ಆ ಫೀಲೇ ಚೆನ್ನಾಗಿರ್ತೈತಿ, ಇನ್ನರ್ ಫೀಲಿಂಗು. ಅದೇ ನಮಗೇನೋ ಇರಿಟೇಟ್ ಅನಿಸಿದ್ರೆ ಅಯ್ಯೋ ಚೆನ್ನಾಗಿಲ್ಲೇನೋ, ನಾವು ಚೆನ್ನಾಗಿ ಕಾಣ್ತಾ ಇಲ್ಲೇನೋ, ಎಲ್ಲೋ ಒಂದು ಫೀಲಿಂಗ್ ಇರ್ತೈತೆ, ಹೌದಿಲ್ಲ ರೀ? ಅದಕ್ಕೆ ಹೆಣ್ಮಕ್ಳು 1ರಿಂದ 10 ಸಾರಿ ನೋಡಿಕೊಂಡು ರೆಡಿ ಆಗ್ತಾರೆ. ಆದರೆ ಗಂಡು ಮಕ್ಕಳು ಹೇಳ್ತಾರೆ ರೀ ಬೇಗ ರೆಡಿ ಆಗಬೇಕಂತ. ನಮಗೂ ಮನಸ್ಸಲ್ಲಿ ಇರ್ತೈತೆ ನಾವು ಬೇಗ ರೆಡಿಯಾಗಿ ಬೇಗ ಹೋಗಬೇಕು ಅಂತ. ಆದರೆ ರೆಡಿ ಆಗೋ ಟೈಮಲ್ಲಿ ಪಿನ್ನ ಸಿಗಲ್ಲ, ಇಲ್ಲಾಂದರೆ ಏರ್ ಪಿನ್ ಸಿಗಲ್ಲ, ಇಲ್ಲಾಂದರೆ ಕ್ಲಿಪ್ ಸಿಗಲ್ಲ, ಇಲ್ಲಾಂದರೆ ಏನನ್ನ ಹಾಕ್ಕೊಳೋಣ ಅಂತ ಇಟ್ಕೊಂಡಿದ್ದು ಸಾಮಾನು ಬೇಗ ಸಿಗೋದೇ ಇಲ್ಲ. ಹಂಗಾಗಿ ಲೇಟ್ ಆಗಿಬಿಡ್ತೈತೆ. ಇನ್ನೊಂದು ನಾವು ಜಲ್ದಿ ರೆಡಿ ಆದ್ರೆ ರೀ ಹುಡುಗರದ್ದು ರೆಡಿ ಮಾಡೋದಾಗಿರಲ್ಲ. ಇನ್ನು ಅವ್ರು ರೆಡಿ ಮಾಡ್ತಾರೆ, ಇನ್ನು ಅವ್ರ ಸ್ಟೈಲಾಗಿ ಅವ್ರು ಮಾಡ್ತಾರೆ. ಇನ್ನು ನಾವು ಮಾಡಲೇಬೇಕಲ್ಲ ಅವ್ರಿಗೆ. ಇವಾಗ ನಾವು ಚೆನ್ನಾಗಿ ರೆಡಿಯಾಗಿ ಹೋಗಿ ಮಕ್ಕಳನ್ನ ಹೆಂಗೆ ಸಿಕ್ಕರಂಗೆ ರೆಡಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ, ಹೌದಿಲ್ಲ? ಅದಕ್ಕೆ ನಾವು ಹೆಂಗಿರ್ತೀವೋ ಪರವಾಗಿಲ್ಲ, ಅಪ್ಪ ಮಕ್ಕಳು ಬೇಷ್ ಕಾಣಬೇಕು ಅಂತ ಪ್ರತಿಯೊಂದು ತಾಯಿಗೆ ಇರ್ತೈತೆ ರೀ, ತಂದೆಗೆ ಇರ್ತೈತೆ. ಆದರೆ ಅದು ಹೆಂಗೆ ರೆಡಿ ಆಗಬೇಕು, ಹೆಂಗೆ ಇರಬೇಕಂತ ಅದು ತಾಯಿಗೆ ಮಾತ್ರ ಗೊತ್ತಿರ್ತೈತಲ್ಲ. ಅದಕ್ಕೆ ಪ್ರತಿಯೊಂದು ತಾಯಿನೂ ತಾನು ಹೆಂಗೆ ರೆಡಿ ಆಗಿದ್ದಾಳೆ ಅದಕ್ಕಿಂತ 10ರಷ್ಟು ಮಕ್ಕಳು ಚೆನ್ನಾಗಿ ಕಾಣಬೇಕು ಅನ್ನೋದೇ ಪ್ರತಿಯೊಂದು ತಾಯಿದು ಆಸೆ ರೀ. ಅದರಲ್ಲಿ ನನ್ನದು ಸಹ ಅದೇ ಆಸೆ. ಹಂಗಂತೇಳಿ ನಾನು ರೆಡಿ ಆದರೆ ಮಕ್ಕಳನ್ನ ರೆಡಿ ಮಾಡಬೇಕು, ಇಲ್ಲ ಮಕ್ಕಳನ್ನ ರೆಡಿ ಮಾಡಿಲ್ಲ ಅಂದರೆ ನಾನು ರೆಡಿ ಆಗಿದ್ದೆಲ್ಲ ಇಟ್ಟಿದ್ರಿ. ಇನ್ನು ನನ್ನ ಪುಣ್ಯಕ್ಕೆ ನನ್ನ ಮಗಕ್ಕೆ ಏನು ಅಷ್ಟೊಂದು ಹಚ್ಚೋದೇ ಇಲ್ಲ. ಇನ್ನು ಎಲ್ಲ ಹಚ್ಚೋದು ಏನಾನು ಇದ್ದಿದ್ರೆ ನನ್ನ ಮಗಕ್ಕೆ ಇನ್ನು ಫಂಕ್ಷನ್ಸ್ಗೆ ಹೋಗೋಷ್ಟರಲ್ಲಿ ಇನ್ನು ಕೆಲಸ ಮಾಡೋರು ಇರ್ತಾರಲ್ಲ ರೀ ಅದಕ್ಕಿಂತ ಹೀನವಾಗಿ ಕಾಣ್ತೀನಿ ನಾನು. ಮನೆಯಲ್ಲಿ ಎಲ್ಲ ನೋಡಿರಿ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅರ್ಥನೇ ಆಗಿಲ್ಲ ರೀ. ಇನ್ನು ನಮ್ಮ ಯಜಮಾನ್ರು ಅಷ್ಟ್ರಾಗಿ ಕಾಫಿ ಕೇಳಿದ್ರೆ ಪ್ಲೀಸ್ ರೀ ನೀವೇ ಮಾಡ್ಕೊರಿ ಅಂದರೆ ಸರಿ ಅಂತ ಅವರೇ ಕಾಫಿ ಮಾಡ್ಕೊತಿದ್ದಾರೆ. ಇನ್ನೊಂದು ಏನಂದರೆ ನಮ್ಮ ಮಗಳಿಗೂ ಇನ್ನು ಆವಾಗ ಆರಾಮಿದ್ದಿಲ್ಲ ರೀ. ವಿಡಿಯೋ ಭಾಳ ದಿನದ್ದು ರೀ, ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇದ್ದಿಲ್ಲ. ಎಡಿಟ್ ಮಾಡಿದರೆ ವಾಯ್ಸ್ ಕೊಡೋಕ್ಕೂ ಟೈಮ್ ಇಲ್ಲ. ಯಾಕೆಂದರೆ ಮನೆಯಲ್ಲಿ ಮಾಡಿಕೊಂಡು ಕೆಲ್ಸಕ್ಕೆ ಬಂದು ಇವೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ. ಅಂದರೆ ಈ ವಿಡಿಯೋ ಮಾಡೋರಿಗೆ ಸ್ವಲ್ಪ ಗೊತ್ತಿರ್ತೈತೆ ಏನಂತ. ಇನ್ನು ಇವತ್ತು ಸ್ವಲ್ಪ ಫ್ರೀ ಇರೋ ಸಲುವಾಗಿ ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. OTಯಲ್ಲಿ ಕೊಡ್ತೀನಿ ರೀ, ಅದು ಸಹ ನಾನು ವಾಯ್ಸು. ಯಾಕೆಂದರೆ ಮನೇಲಿ ಕೊಡೋಕ್ಕಾಗಲ್ಲ. ಮನೇಲಿ ವಾಯ್ಸ್ ಕೊಡುವಾಗ ಮಕ್ಕಳು ಕಿರ್ಚಾಡ್ತಾರೆ, ಇಲ್ಲಾಂದರೆ ಕೆಲಸದ ಮೇಲೆ ಬಂದರೆ ಯಾರೋ ಒಬ್ರು ಏನನ್ನ ಕೇಳ್ತಾರೆ. ಇನ್ನು ಅವ್ರು ಹೇಳೋಷ್ಟರಲ್ಲಿ ನಾನು ಏನು ಹೇಳಿನ ಅಂತಲೂ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಇಲ್ಲಿ ಆಪ್ರೇಷನ್ ಥಿಯೇಟರಲ್ಲಿ ಕೂತ್ಕೊಂಡು ಹೇಳ್ತೀನಿ ರೀ. ಅದಕ್ಕೆ ಇಲ್ಲಿ ಶಬ್ದ ಒಂಥರ ಫೀಲ್ ಬೇರೆ ಅನಿಸ್ತೈತೆ. ಮನೆಯಲ್ಲಿ ಮಾತಾಡುವಾಗಾದರೆ ಅಷ್ಟು ಅನ್ಸೋದಿಲ್ಲ. ಇಲ್ಲಿ ಫ್ಯಾನ್ ಹಾಕ್ಕೊಂಡಿರ್ತೀನಲ್ಲ ರೀ, ಆ ಗಾಳಿಗೆ ಶಬ್ದ ನಂದು ವಾಯ್ಸ್ ಈ ಥರ ಬರ್ತೈತೆ. ಇಲ್ಲಾಂದರೆ ನಾನು ರಾತ್ರಿ ನಮ್ಮ ಮಕ್ಕಳೆಲ್ಲರೂ ಮಲ್ಕೊಂಡಾದ್ಮೇಲೆ ರಾತ್ರಿ 12 ಗಂಟೆಗೆ ಹಂಗೆ ವಾಯ್ಸ್ ಕೊಡ್ತೀನಿ ರೀ. ವೀಡಿಯೋಗೆ ಕೊಡಬೇಕು, ಇಲ್ಲಾಂದರೆ ನಡೆಯೋದಿಲ್ಲ. ಯಾಕೆಂದರೆ ಒಂದ್ಸಲ ನಾವು ವೀಡಿಯೋ ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿವಿ ಅಂದರೆ ಕಂಪಲ್ಸರಿ ವಾರದಾಗ ಒಂದು 2 ವೀಡಿಯೋಸು ಅಥವಾ 3 ವೀಡಿಯೋಸನ್ನು ಇರಬೇಕು. ಆದರೆ ನಂದು ವಾರಕ್ಕೆ 1 ವೀಡಿಯೋಸ್ ಆಗ್ತಿದ್ದಾವೆ. ಯಾಕೆಂದರೆ ನನಗೆ ಎಡಿಟ್ ಮಾಡೋಕ್ಕಾಗವಲ್ತು. ವೀಡಿಯೋ ತೆಗಿಯೋಕ್ಕಾಗ್ತಾಯಿದೆ ಅಂದರೆ ಅದನ್ನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಅದಕ್ಕೆ ಎಡಿಟ್ ಮಾಡೋದು ಒಂದು ಲೆಕ್ಕದಾಗ ಮಾಡಿದ್ರೆ ವಾಯ್ಸ್ ಕೊಡೋದಂತೂ ಭಾಳ ಕಷ್ಟ ರೀ. ವಾಯ್ಸ್ ಕೊಡೋಕ್ಕೆ ಡಿಸ್ಟರ್ಬೆನ್ಸ್ ಇರಬಾರ್ದು. ನಮ್ಮ ಯಜಮಾನ್ರು ಕಾಫಿ ಎಲ್ಲ ಮಾಡ್ಕೊಂಡ್ರಿ. ನಾನು ಅವಲಕ್ಕಿ ಮಾಡಿದ್ದೆಲ್ಲ ರೀ. ನಾ ಅವಲಕ್ಕಿನೂ ಟಿಫಿನ್ ಮಾಡಿ ನಮ್ಮ ಯಜಮಾನ್ರಿಗೆ ಸಿರಪ್ಗಳು ತೊಗೊಂಬರ್ರಿ ಮಗಳಿಗೆ ಆರಾಮಿಲ್ಲ ಅಲ್ಲ ಅಂದರೆ ಮನೇಲಿಲ್ಲ ಅಂತ ಕೇಳಿದ್ರು. ಅವೆಲ್ಲ ಖಾಲಿ ಆಗಿಬಿಟ್ಟಿದ್ದು ರೀ. ಅದಕ್ಕೆ ಇವಾಗ ಬೇರೆ ಹೊಸವು ತರಿಸಿ ಹಾಕ್ತಿದ್ದೀನಿ. ಆಸ್ಪತ್ರೆಗೆ ಹೋಗ್ಲಾರಂಗೆ ತಗೊಂಬಂದಿರಿ ಅಂತ ಕೇಳ್ಬೋದು ನೀವು. ಇಲ್ಲ ರೀ ನಾನು ಆಸ್ಪತ್ರೆಗೆ ಅವ್ರಿಗೆ ಆರಾಮಿಲ್ಲ ಅಂದರೆ ನಾನು ಒಂದೇ ಸರಿ ಹೋಗ್ತೀನಿ ರೀ ಆಸ್ಪತ್ರೆಗೆ. ಇಬ್ಬರಲ್ಲಿ ಯಾರಿಗೇನೋ ಒಬ್ರಿಗೆ ಹೋಗ್ತೀನಿ ರೀ. ಒಬ್ರಿಗೆ ಹೋದಾಗ ಅವೇ ಸಿರಪ್ಸ್ ಇರ್ತಾವಲ್ಲ ರೀ ಅವನ್ನೇ ಇನ್ನೊಬ್ರಿಗೆ ಹಾಕ್ತೀನಿ ನಾನು. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ತರಿಸಿ ಹಾಕ್ಬಿಡ್ತೀನಿ ರೀ. ಒಬ್ಬರಿಗೆ ಆರಾಮಿರಲ್ಲ ರೀ, ಒಬ್ರಿಗೆ ಆರಾಮಿಲ್ಲ ಅಂದರೆ ಇನ್ನೊಬ್ರಿಗೆ ಇರಲ್ಲ, ಇನ್ನೊಬ್ರಿಗೆ ಆರಾಮಿಲ್ಲ ಅಂದರೆ ಇನ್ನೊಬ್ರಿಗೆ ಇರಲ್ಲ. ಒಂದು ಕಾರುಣ್ಯಗೆ, ಪ್ಯಾರಿಗೆ, ಸೃಷ್ಟಿಗೆ ಯಾವಾಗಲೂ ಒಂದೇ ಸರಿ ಆರಾಮಿಲ್ದಂಗೆ ಆಗ್ತೈತೆ ರೀ. ಒಬ್ಬರಿಂದ ಒಬ್ರಿಗೆ ವೈರಲ್ ಫೀವರ್ ಆಗಲಿ, ಕಾಫು, ಕೋಲ್ಡು ಇವೆಲ್ಲ ಬಂದ್ಬಿಡ್ತೈತೆ ರೀ. ಫಸ್ಟ್ ಬರೋದೇ ಇವೆರಡು ರೀ, ಕಾಫ್ ಕೋಲ್ಡ್, ಆಮೇಲೆ ಫೀವರ್ ಬರ್ತೈತೆ ರೀ. ಪ್ಯಾರಿಗೆ ಬಂತಂದ್ರೆ ರೀ ಮನೇಲಿ ಎಲ್ಲರಿಗೆ ಬಂದುಬಿಡ್ತೈತೆ. ಇನ್ನು ಅದಕ್ಕೆ ಇಬ್ಬರಿಗೆ ಸಿರಪ್ ಹಾಕ್ತಿದ್ದೀನಿ. ಇನ್ನು ಅಷ್ಟರಲ್ಲಿ ಪ್ಯಾರಿನೂ ಬಂದ್ಲಿ, ನಾ ಪ್ಯಾರಿನೂ ಸಿರಪ್ ಹಾಕೋಣಂತ ಹಾಕ್ತಾಯಿದ್ದೀನಿ ರೀ. ನಾನು ಒಂದೇ ಸರಿ ಆಸ್ಪತ್ರೆಗೆ ಹೋಗ್ತೀನಿ ರೀ. ಒಂದು ವೇಳೆ ನೀವೂ ಹಾಗೆ ಮಾಡಬೇಡ್ರಿ. ಯಾಕೆಂದರೆ ನನಗೆ ಸ್ವಲ್ಪ ಆಸ್ಪತ್ರೆ ಬಗ್ಗೆ ಗೊತ್ತಲ್ವ, ಅದಕ್ಕೆ ನಾನು ಟ್ಯಾಬ್ಲೆಟ್ಸ್ ಅವೇ ಹಾಕ್ತೀನಿ. ಇಲ್ಲ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಿಲ್ಲ ಅಂತಂದರೆ ನನಗೂ ಒಂದು 10 ಸಾರಿ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ. ಯಾಕೆಂದರೆ ಒಬ್ಬೊಬ್ಬರು ವೀಡಿಯೋಸ್ ನೋಡಿನೂ ಹಾಗೆ ಮಾಡ್ತಾರೆ, ಹೌದಲ್ಲ, ಅವ್ರನ್ನೂ ಹಾಕ್ತಾರೆ, ನಾವು ಮಾಡಿ ನೋಡೋಣ ಅಂತ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ರೀ ಮಕ್ಕಳು. ಒಬ್ಬೊಬ್ಬರಿಗೆ ಅವೇ ಹಾಕಿದರೆ ಕಡಿಮೆ ಆಗ್ತೈತೆ, ಒಬ್ಬರಿಗೆ ಅವೇ ಮತ್ತೆ ತಿರುಗಿ ಹಾಕಿವಂದರೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಾವ್ರಿ. ಇಲ್ಲಾಂದರೆ ಅವ್ರಿಗೆ ಜ್ವರ ಆಗಲಿ, ಇಲ್ಲಾಂದರೆ ಬಂದಿದ್ದು ಏನೇ ಆಗಲಿ ಅವ್ರಿಗೆ ಬೇಗ ಕಡಿಮೆ ಆಗಲ್ಲ, ಅದರಿಂದ ಬೇರೆ ತೊಂದರೆಗಳು ಆಗ್ತಾವ್ರಿ. ಅದಕ್ಕೆ ಮಕ್ಕಳನ್ನ ನೋಡ್ಕೊಳ್ಳುವಾಗ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಒಂದು ವೇಳೆ ನೀವು ಹಿಂಗೆ ಏನಾರ ಮಾಡ್ತಿದ್ರೆ ಹುಷಾರಾಗಿ ಮಾಡಿರಿ. ಯಾಕೆಂದರೆ ನನಗೆ ಏನಾರು ಮತ್ತೆ ಸ್ವಲ್ಪ ಏನಾರ ಡೌಟ್ ಬಂತು, ಆ ಟ್ಯಾಬ್ಲೆಟ್ಸ್ ಹಾಕಿದ್ರೂ ಕಡಿಮೆ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ನಾನು ಆಸ್ಪತ್ರೆಗೆ ಹೋಗ್ಬಿಡ್ತೀನಿ ರೀ. ಭಾಳ ಅಂದರೆ ರೀ ನಾನು ವಿಮ್ಸ್ ಹಾಸ್ಪಿಟಲ್ಗೆ ಹೋಗ್ತೀನಿ ರೀ.
ಗೌರ್ಮೆಂಟ್ ಆಸ್ಪತ್ರೆಗೆ, ಮತ್ತು ನಾನು ಕೆಲಸ ಮಾಡೋದು ಬಂದುಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡ್ತೀನಿ ರೀ. ಮತ್ತು ನೀವು ಅನ್ಕೋಬೋದು, ಮತ್ತು ನೀನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿ ಯಾಕೆ ನೀನು ಗೌರ್ಮೆಂಟ್ ತೋರಿಸ್ತೀಯ ಅಂತ. ಯಾಕಂದ್ರೆ ರೀ ಅವೇ ಅಲ್ಲಿ ಗೌರ್ಮೆಂಟಲ್ಲಿ ಫ್ರೀ ಸಿಗ್ತೈತೆ, ಮತ್ತು ಆಮೇಲೆ ಗೌರ್ಮೆಂಟ್ ಡಾಕ್ಟರ್ಸ್ನೂ ಇರ್ತಾರೆ, ಅಲ್ಲಿ ಫೀಸ್ ಇರೋಲ್ಲ, ಏನಿರೋದಿಲ್ಲ. ಇಲ್ಲ ಎಮರ್ಜೆನ್ಸಿ ಇನ್ನೇನು ಪ್ರೈವೇಟ್ಗೆ ಹೋಗಲೇಬೇಕು, ಅಲ್ಲಿ ಗೌರ್ಮೆಂಟಲ್ಲಿ ಡಾಕ್ಟ್ರ್ ಸಿಗಲ್ಲ ಅಂದರೆ ಮಾತ್ರ ಹೋಗ್ತೀನಿ ರೀ. ಇಲ್ಲಾಂದರೆ 99% ನಾನು OPDಗೆ ವಿಮ್ಸಿಗೆ ಹೋಗಿ ನಾನು ತೋರಿಸ್ಕೊಂಡು ನನ್ನ ಮಕ್ಳಿಗೆ ಬರ್ತೀನಿ. ಯಾಕೆಂದರೆ ರೀ ವಿಮ್ಸಲ್ಲಿ ತಿರುಗಬೇಕು ರೀ, ಯಾಕೆಂದರೆ ಚೀಟಿ ಮಾಡಿಸಿದಾಗ ತಿರುಗಬೇಕು, ಮತ್ತು ಅಲ್ಲಿ ಬರಬೇಕು, ಮತ್ತು ಅವ್ರು ಟ್ಯಾಬ್ಲೆಟ್ಸ್ ಬರೆದಿರ್ತಾರೆ, ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು, ಮತ್ತೆ ಹೋಗಿ ಅಲ್ಲಿ ತೋರಿಸಿ ಬರಬೇಕು. ನಮ್ಮ ಯಜಮಾನ್ರು ಹೇಳ್ತಾರೆ, ಇಲ್ಲ ಪ್ರೈವೇಟೇ ತೋರಿಸು, ಎದಕ್ಕೆ ಗೌರ್ಮೆಂಟ್ ತೋರಿಸ್ತಿ, ಅಷ್ಟೊಂದು ಎತ್ಕೊಂಡು ತಿರುಗಬೇಕಲ್ಲ ಅಂತ. ಇಲ್ಲ ಪರವಾಗಿಲ್ಲ ರೀ, ನಾನು ಎತ್ಕೊಂಡು ಹೋಗಿ ತೋರಿಸ್ಕೊಂಡೇ ಬರ್ತೀನಿ ಅಂತೇಳಿ ನಮ್ಮದು ಎಕ್ಸೆಲ್ ಗಾಡಿ ಆಯ್ತಲ್ಲ ರೀ, ಅದನ್ನೇ ಹಾಕ್ಕೊಂಡು ಹೋಗ್ತೀನಿ. ಕೆಲ್ಸಕ್ಕೆ ಸಹ ನಾನು ಅದೇ ಗಾಡಿ ಹಾಕ್ಕೊಂಡು ಹೋಗೋದು, ಹೊರಗಡೆ ಅವಾಗ ಏನನ್ನ ಹೋಗ್ಬೇಕಂದ್ರೂ ಸಹ ನಾನು ಅದೇ ಗಾಡಿ ಹಾಕ್ಕೊಂಡೆ ಹೊರಗಡೆ ಹೋಗೋದು. ನಮ್ಮ ಯಜಮಾನ್ರನ್ನ ಕರಿತೀನಿ ರೀ, ಒಂದು ವೇಳೆ ಅವ್ರು ಏನಾರ ಬ್ಯುಸಿ ಇದ್ದಾರೆ ಅಂದರೆ ಅವ್ರನ್ನ ಕರೆಯೋದಿಲ್ಲ, ಇಲ್ಲ ಅವ್ರ ಮನೆಯಲ್ಲಿ ಫ್ರೀ ಇದ್ದಾರೆ ಅಂತಂದ್ರೆ ಮಾತ್ರ ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನು ವಿಮ್ಸಲ್ಲಿ ಆದರೆ ರೀ ಅದೇ ಡಾಕ್ಟ್ರು ಅಲ್ಲೇ ಸಿಗ್ತಾರೆ. ಏನಂದರೆ ನಾನು ಪ್ರೈವೇಟಲ್ಲಿ ತೋರಿಸೋದು ಬೇರೆ ಡಾಕ್ಟ್ರ್ ಕಡೆ, ಆದರೆ ಗೌರ್ಮೆಂಟಲ್ಲಿ ಇರೋದು ಬೇರೆ ಡಾಕ್ಟ್ರು. ಫಸ್ಟಿಗೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲೇ ಆ ಸರ್ ಇದ್ದಾರೆ OPDಯಲ್ಲಿ, ನಾನು ಆ ಸರ್ ಕಡೆನೇ ಹೋಗಿ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಬರ್ಸ್ಕೊಂಡು ಬರ್ತೀನಿ. ಒಂದು ವೇಳೆ ಅದರಲ್ಲಿ ಇಲ್ಲ ಟ್ಯಾಬ್ಲೆಟು ಜ್ವರದ್ದು ಅಂದರೆ ನಾನು ಹೊರಗಡೆ ತೊಗೊತೀನಿ ರೀ. ಯಾಕಂದರೆ ಕಾಂಬಿನೇಷನ್ಸು ಬೇರೆ ಇದ್ದರೆ ಸ್ವಲ್ಪ ಬೇಗ ಜ್ವರ ಕಡಿಮೆ ಆಗ್ತೈತಂತ ಸಿರಪ್ ಸ್ವಲ್ಪ ಏನನ್ನ ಅಲ್ಲಿ ವಿಮ್ಸಾಗಿ ಸಿಗ್ಲಾರ್ದು ಹೊರಗಡೆ ತೊಗೊಂಡು ನನ್ನ ಮಕ್ಳಿಗೆ ಹಾಕ್ತೀನಿ. ಬಳ್ಳಾರಿಯಲ್ಲಂತೂ ರೀ ಬಿಸಿಲು ವಿಪರೀತ ಐತೆ, ಪ್ರತಿ ವರ್ಷವೂ ಬಿಸಿಲು ಬಳ್ಳಾರಿಯಲ್ಲಿ ಜಾಸ್ತಿನೇ ಇರ್ತೈತೆ. ಆದರೆ ಪ್ರತಿ ವರ್ಷವೂ ಜಾಸ್ತಿ ಇದ್ದರೆ ನನಗೇನು ಅಷ್ಟು ಅನಿಸ್ತಾ ಇದ್ದಿಲ್ಲ ರೀ. ಅದಕ್ಕಂದರೆ ನಮ್ಮ ಮನೆ ಮೇಲೆ ಒಳ್ಳೆ ಬೇವಿನ ಮರ ಇತ್ತು, ಆದರೆ ಬಾಜು ಮನೆಯವರು ಸ್ವಲ್ಪ ಮೇಲೆ ಮನೆ ಕಟ್ಟೋ ಸಲುವಾಗಿ ಅದನ್ನು ಕಡ್ದಿದ್ದಾರೆ ರೀ. ಅದು ಕಡ್ದಿದ್ದ ಸಲುವಾಗಿ ನಮ್ಗೆ ಈ ಸರಿ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಮನೇಲಿರೋಕೆ ಅಷ್ಟು ಕಷ್ಟ ಆಗ್ತಿದೆ. ಬೇವಿನ ಮರ ಕೊಂಬೆ ಇದ್ರಿ ರೀ, ನಮ್ಮ ಮನೆ AC ಥರ ಇರ್ತಿತ್ತು. ನಿಜ ಬಂದವರೆಲ್ಲ ಹೇಳ್ತಿದ್ರು ನಿಮ್ಮ ಮನೆ ಎಷ್ಟು ತಂಪಿದೆ ಅಲ್ಲ ಅಂತ. ಆದರೆ ಈ ಸರಿ ಅಂತೂ ಏನು ಮಮ್ಮ ನಿಮ್ಮ ಮನೆ ಎಷ್ಟು ಬಿಸಿ ಐತಲ್ಲ ಅಂತ ನಮ್ಮ ಯಜಮಾನರು ಹೇಳಿ ಹೋಗ್ತಿದ್ದಾರೆ. ನಿಮಗೆ ತೋರಿಸಿ ನೋಡ್ರಿ, ಇದನ್ನೇ ಕಡ್ದಿದ್ರು, ಎಷ್ಟು ದಪ್ಪ ಇತ್ತು ಪಾಪ ಅದೆಲ್ಲ ಕಡ್ದು ಬಿಟ್ಟಿದ್ದಾರೆ. ಅದಿಲ್ಲಿ ಸಲುವಾಗಿ ಭಾಳ ಅಂದರೆ ಭಾಳ ಕಷ್ಟಪಟ್ಟಿದ್ದೆ. ಇನ್ನು ಮಕ್ಳಿಗೊಂದು ಆರಾಮಿಲ್ಲ ಅಂತ ನಮ್ಮ ಯಜಮಾನ್ರಿ ಎದುರು ಮನೆಯವರು ರೀ ತೆಂಗಿನಕಾಯಿದು ಗೆರೆಗಳು ಇರ್ತಾವಲ್ರಿ ಅವನು ಕಡ್ದಿದ್ದಾರೆ, ಹೊರಗಡೆ ಹಾಕಿದರೆ ನಮ್ಮ ಯಜಮಾನ್ರು ತೊಗೊಂಡು ಬಂದು ನಮ್ಮ ಮನೆ ಮೇಲೆ ಹಾಕಿದ್ದಾರೆ. ಅಟ್ಲೀಸ್ಟ್ ನಾವು ಯಾವಾಗಲೂ ಹಾಲಲ್ಲೇ ಕುತ್ಕೊತೀವಲ್ರಿ, ಆ ರೂಮನ್ನು ಸ್ವಲ್ಪ ತಂಪಿರಲಿ, ಸ್ವಲ್ಪ ಬರ್ತೈತ್ರಿ ತಂಪು, ಅದನ್ನು ಜಾಸ್ತಿ ಏನು ತಂಪು ಅನ್ಸೋದಿಲ್ಲ, ಇರಲಿ ಅಂತ ಹಾಕಿದ್ದಾರೆ. ಅದು ಮುಗಿಯೋಕ್ಕಿಲ್ಲ. ನಮ್ಮ ಯಜಮಾನ್ರು ಇನ್ನು ನೀರಿನ ಪೈಪ್ ಹಾಕಿದ್ರಿ, ಇನ್ನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ವೆಲ್ಲ ಕೆಳಗಿದ್ರಿ, ನಾವೆಲ್ಲ ನೀರಲ್ಲಿ ಅದ್ದಿ ಇನ್ನು ಒಣಗಾಕ್ತಿದ್ದೀನಿ. ನಾನು ಕನ್ನಡದಲ್ಲಿ ಏನಾರ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ತಪ್ಪಾಗಿ ಅರ್ಥ ಮಾಡ್ಕೊಬೇಡ್ರಿ, ನನ್ನ ಕ್ಷಮಿಸ್ರಿ. ಇನ್ನು ಬಟ್ಟೆ ಎಲ್ಲ ಅದ್ದಿ ಎಲ್ಲ ಹಾಕಿದ ಮೇಲೆ ನಾ ಬಂದು ಒಳಗಡೆ ಅನ್ನ ರೆಡಿ ಆಗಿತ್ತು ರೀ. ಇನ್ನು ಅನ್ನ ಗಂಜಿ ಬಸ್ದು ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಊಟ ಕಂಪಲ್ಸರಿ ಮಧ್ಯಾಹ್ನ ಬೇಕು, ಯಾಕೆಂದರೆ ಫುಲ್ ಕೆಲಸ ಮನೆಗೆಲ್ಲ ಮಾಡಿ ಸ್ವಲ್ಪ ನನಗೆ ಸುಸ್ತಾಗ್ಬಿಟ್ಟಿದೆ. ಊಟ ಇದ್ದರೆ ರೀ ಸ್ವಲ್ಪ ತೃಪ್ತಿ ಅನ್ನಿಸ್ತೈತೆ. ಇನ್ನು ಬೆಳಿಗ್ಗೆ ಟಿಫಿನ್ ಮಾಡಿದಾಗ ಹಾಲಾಗ ಒಂದೇ ಕಸ ಬಳ್ಕೊಂಡಿದ್ದೆ, ಇನ್ನು ಈಗೆಲ್ಲ ಮನೆಯೆಲ್ಲ ಕಸ ಬಳ್ಕೊಂಡು ಬಂದಿದ್ದೀನಿ. ಮನೆಯಲ್ಲಿ ರೀ ಕಸ ಎಷ್ಟು ಸಾರಿ ಬಳಿದ್ರೂ ಕಡಿಮೆನೇ ರೀ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೆ ಕಷ್ಟಪ್ಪ ನನಗಂತೂ. ನಾನು ಯಾವಾಗಲೂ ಅನ್ಕೊತೀನಿ ಮಕ್ಳು ಯಾವಾಗ ದೊಡ್ಡವ್ರು ಆಗ್ತಾರಂತ, ಮತ್ತು ಆಮೇಲೆ ನಾನೇ ಅನ್ಕೊತೀನಿ ಅಪ್ಪ ಮಕ್ಳು ದೊಡ್ಡವರಾದರೆ ಮತ್ತೆ ಮಾತು ಕೇಳಲ್ಲೇನೋ ಅಂತ. ಇನ್ನು ಅಷ್ಟೆಲ್ಲ ಆಯ್ತು ರೀ. ನಮ್ಮ ಯಜಮಾನ್ರು ಚಿಕನ್ ತಂದು ಕೊಟ್ಟಿದ್ದಾರೆ, 1 kg ಚಿಕನ್ ತಂದಿದ್ದಾರೆ ರೀ. ಅಲ್ಲೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ನಾನು ಇನ್ನೊಂದು ಸರಿ ಮನೆಯಾಗ ಕಟ್ ಮಾಡ್ತೀನಿ ರೀ. ಯಾಕೆಂದರೆ ರೀ ಮಕ್ಕಳಿಗೆ ಒಂದೊಂದು ಪೀಸುಗಳು ಹಾಕಿದರೆ ಮಕ್ಕಳಿಗೆ ನಚ್ಚೋದಿಲ್ಲ, ಇಷ್ಟಪಡೋದಿಲ್ಲ ಅವರು. ಅದಕ್ಕೆ ಅವ್ರಿಗೆ 2 ಪೀಸು 4 ಪೀಸು 5 ಪೀಸು ಪ್ಲೇಟಾಗಿ ಕಂಡ್ರೆ ಅವ್ರಿಗೆ ಖುಷಿ ಆಗ್ತದೆ. ಇಲ್ಲಾಂದರೆ ಅಮ್ಮ ನನಗೆ ಇಷ್ಟು ಹಾಕಿಯಲ್ಲ, ಅಕ್ಕಗೆ ಅಷ್ಟು ಹಾಕಿಯಲ್ಲ, ನನಗೆ ಚಿಚ್ಚಿ ಬೇಕು ಅಂತೇಳಿ ಹೇಳ್ತಾರೆ. ಎಕ್ಸ್ಪೆಷಲಿ ಆಗಿರಿ ಇಲ್ಲಿ ಕುಂತಿದ್ದಾಳಲ್ರಿ ಎಮಿಗೆ ಚಿಕನ್ ಅಂದರೆ ಭಾಳ ಇಷ್ಟ. ವಾರಕ್ಕೊಂದು 2-3 ಸರನ್ನ ಕೇಳ್ತಿರ್ತಾಳೆ, ಅಪ್ಪಾಜಿ ನನಗೆ ಚಿಚ್ಚು ಬೇಕು ಅಂತ. ಈ ಅಮ್ಮನ ಸಲುವಾಗಿನ ನಮ್ಮ ಮನೇಲಿ ಸ್ವಲ್ಪ ಮಾಡ್ತೀವಿ ರೀ. ಇನ್ನು ನಮ್ಮ ಯಜಮಾನ್ರು ಮನೇಲಿ ಇದ್ದೀವಲ್ಲ ಇವತ್ತೊಂದು ದಿನ ಅಂತೇಳಿ ಚಿಕನ್ ತಂದಿದ್ದಾರೆ. ಇನ್ನು ನಾನು ಇವತ್ತು ರಜೆ ಹಾಕಿದ್ದೀನಿ ರೀ, ಮದುವೆ ಎಲ್ಲ ಮುಗಿಸ್ಕೊಂಡು. ಆದ್ರೂ ಇವತ್ತೊಂದು ದಿನ ರಜೆ ಹಾಕಿನಿ, ಯಾಕೆಂದರೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಮದುವೆ ಹೋಗಿ ಬಂದಮೇಲೆ ರೀ ಇನ್ನು ಕೆಲ್ಸಕ್ಕೆ ಹೋಗಿ ಒಂದಿನ ಮನಸ್ಸು ಬರೋದೇ ಇಲ್ಲ. ಒಂದಿನ ರೆಸ್ಟ್ ಮಾಡಿ ತಿರ್ಗಾ ದಿನ ಹೋಗೋಣ ಕೆಲ್ಸಕ್ಕೆ ಅಂತ ಅನ್ಕೊತೀವಿ, ಹೌದಿಲ್ಲ ರೀ. ಆದರೆ ಮನೇಲಿದ್ದಾರಿ ಮನೆ ರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮನೆ ಎಲ್ಲ ಚಿಲ್ರ ಬಲ್ರ ಹೆಂಗೆಂಗೋ ಇರ್ತೈತಲ್ಲ ಮನೆ, ಅದನ್ನ ನೋಡಿ ಮನ್ಯಾಗ ನಿದ್ದೆನೂ ಮಾಡೋಕೆ ತಲೆ ಕೆಳಗೆ ನೆಲಕ್ಕಿಟ್ಟು ನಿದ್ದೆ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕನ್ನೋ ಮನಸ್ಸು ಬರ್ತೈತೆ. ಹಾಗೆ ನಾನು ಸಹ ಇನ್ನು ಹಂಗೆ ಚಿಕನ್ ಮಾಡೋಕೆ ರೆಡಿ ಮಾಡಿದ್ದೀನಿ ರೀ. ಚಿಕನ್ ಅಂತೂ ಒಂದು ಪೀಸ್ ನಾನು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ರೀ. ಯಾಕೆಂದರೆ ಹಿಂಗೆ ಅರಿಶಿಣ ಉಪ್ಪು ಹಾಕಿ ಬೆನ್ಸಿದಾದ್ಮೇಲೆ ರೀ ಫಸ್ಟ್ ಒಂದು ಪೀಸ್ ನನಗೆ ತಿನ್ನೋವರೆಗೆ ನಿಮ್ಮಳು ಅನ್ಸೋದಿಲ್ಲ. ಅದಕ್ಕೆ ಫಸ್ಟ್ ಒಂದು ಪೀಸ್ ತೊಗೊಂಡ್ಬಿಡ್ತೀನಿ ರೀ. ಮಕ್ಳಿಗೆ ಕೊಡಲ್ಲ, ಯಾರಿಗೆ ಕೊಡೋದಿಲ್ಲ. ಒಂದು ವೇಳೆ ಅವ್ರು ಏನಾರು ಇದ್ದಾರೆ ಅಂದರೆ ತೆಗೆದು ಕೊಡ್ತೀನಿ, ಅವ್ರು ಇಲ್ಲ ಅಂದರೆ ನಾನು ಒಂದೇ ಪೀಸ್ ತೊಗೊಂಡು ತಿಂದ್ಬಿಡ್ತೀನಿ ರೀ. ಯಾಕೆಂದರೆ ಇದು 1 kg ಚಿಕನ್ನು ಈಗ ನಾನು ನಮ್ಮ ಯಜಮಾನ್ರು 4 ಮಕ್ಕಳು ತಿನ್ನಬೇಕು. ಅದಕ್ಕೆ ಒಂದೇ ಪೀಸ್ ತೊಗೊಂಡೇನಿಲ್ಲ ಅಂದರೆ ಒಂದು 3-4 ಪೀಸ್ ತೊಗೊಂಡು ಮಕ್ಳ ಜೊತೆ ಕೂತ್ಕೊಂಡು ತಿಂತಿದ್ದೆ. ಒಂದೇ ಪೀಸ್ ತಗೊಂಡಿದ್ದ ಸಲುವಾಗಿ ಯಾರನ್ನ ಕರೆಯಲ್ಲ ರೀ. ಇನ್ನು ಮಸಾಲೆ ಎಲ್ಲ ಹಾಕಿ ಇನ್ನು ಮುಚ್ಚಿಟ್ಟಿದ್ದೀನಿ.
ಈ ಸೈಡ್ ರೀ ಬಿಸಿಲು ಜಾಸ್ತಿ ಐತಲ್ಲ ರೀ, ಅವಾಗಂತೂ ಹೋದ ವರ್ಷ ನಮ್ಗೆ ಅಷ್ಟು ಕಷ್ಟ ಅನಿಸಿಲ್ಲ. ಈ ವರ್ಷ ಭಾಳ ಅಂದ್ರೆ ಭಾಳ ಕಷ್ಟ ಅನಿಸ್ತೈತೆ. ಅದಕ್ಕೆ ಇನ್ನು ಗಡಿಗೆ ನಮ್ಮ ಯಜಮಾನ್ರು ಗಡಿಗೆ ತಂದಿದ್ದಾರೆ. ಇನ್ನು ಅದಕ್ಕೆ ಬಟ್ಟೆ ಸುತ್ತಿ ಇನ್ನು ನೀರು ಹಾಕ್ತಿದ್ದೀನಿ. ಈ ಗಡಿಗೆ ಬಂದುಬಿಟ್ರಿ ನಮ್ಮ ಕಡೆ 700 ರೂಪಾಯಿ ರೀ. ಹೋದ ವರ್ಷ ಒಂದು 2 ವರ್ಷದ ಕೆಳಗೆ ನಾವು ಒಂದು ಗಡಿಗೆ ತೊಗೊಂಡಿದ್ವಿ. ಅದು ಬಂದುಬಿಟ್ಟು 400 ರೂಪಾಯಲ್ಲಿ ನಾನು ತೊಗೊಂಡಿದ್ವಿ ರೀ. ಆದರೆ ಇದು ಬಂದುಬಿಟ್ಟು 700 ರೂಪಾಯಿ ರೀ. ಅದು ಒಡೆದೋಗ್ಬಿಡ್ತೀರಿ, ಇಲ್ಲಾಂದ್ರೆ ಇದನ್ನು ತಗೊಂತಿದ್ದಿಲ್ಲ. ಮೇಲೆ ತೆಗೆದಿಟ್ಟಿರುವಂಥ ಗಡಿಗೆಯನ್ನು ನಮ್ಮ ಯಜಮಾನ ತೆಗೆದು ಕೆಳಗೆ ಇಟ್ಟಿದ್ದಾರೆ ರೀ, ತೊಳೆಯೋಣ ಅಂತ. ಹೊರಗಡೆ ಇಟ್ಟಿದ್ದಾರೆ. ಒಳಗಡೆ ಯಾರೋ ನಮ್ಮ ಹೆಣ್ಮಕ್ಳು ಏನೋ ಬಂದು ಮಾತಾಡೋಕ್ಕಂತ ಒಳಗಡೆ ಕುತ್ಕೊಳಕ್ಕಿಲ್ಲ. ನಮ್ಮ ಯಜಮಾನ್ರು ಅದನ್ನು ಹೊರಗಿಟ್ಟು ಮರ್ತು ಒಳಗೆ ಕುಂತ್ಬಿಟ್ಟಿದ್ದಾರೆ. ನಮ್ಮ ಸಣ್ಣ ಮಗಳು ಏನು ಮಾಡಿಬಿಟ್ಟಾಳ ರೀ, ಕಲ್ಲು ತಗೊಂಡು ಬೇಷ್ ಗಡಿಗೆಗೆ ಹಾಕ್ಬಿಟ್ಟಾಳ್ರಿ. ಒಂದು 3-4 ಏಟು ಎಲ್ಲ ಪೀಸ್ ಆಗಿ ಬಿಟ್ಟೈತೆ. ನಮ್ಮ ಯಜಮಾನ್ರು ಏನು ಗಡಿಗೆ ಹಿಂಗಾಗಿತ್ತಲ್ಲ ಅಂದರೆ, ಇಲ್ಲ ಅಪ್ಪಾಜಿ ನಾನು ನೋಡ್ದೀನಿ ಕಲ್ಲು ತಗೊಂಡಂತ ಹೇಳ್ತಾಳ. ಅಯ್ಯೋ ಅಮ್ಮ ಎಂಥ ಕೆಲಸ ಮಾಡಿಬಿಟ್ಟಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿನಿ ಗಡಿಗೆ ಹೊರಗೆ ಇಟ್ಟಿದ್ದು. ಅದು ನಾನು ನೋಡ್ಬಿಟ್ಟಿನಿ. ಇನ್ನು ಬೇಜಾರು ಬಂದ್ಬಿಟ್ಟು ನಮ್ಮ ಯಜಮಾನ್ರ ಮೇಲೆ ಸಿಟ್ಟನ್ನು ಬಂದ್ಬಿಟ್ಟೈತೆ ರೀ. ಯಾಕ್ರಿ ನೀವು ಇಟ್ಟಿರಲ್ಲ, ನನಗನ್ನ ಹೇಳಿಲ್ಲಲ್ಲ, ನಾನನ್ನು ತೊಳೆದು ಸೈಡ್ ಇಡ್ತಿದ್ದೆ ಅಂತ. ಇಲ್ಲ ಮಗ ನಾನು ಮರ್ತು ಬಿಟ್ಟಿನಿಲ್ಲ, ನಿನಗೆ ಹೇಳ್ತಿದ್ದೆ ಅಂತ. ಇನ್ನೇನು ಮಾಡೋಕ್ಕೆ ಬರಲ್ಲ, ಹೌದಿಲ್ಲ ರೀ. ಹೊಡೆದಾಗ ಇನ್ನು ಸುಮ್ಮನೆ ನೋಡಬೇಕು, ಬಿಸಾಕಬೇಕಷ್ಟೇ. ಇನ್ನು ಹುಡುಗಿ ನೋಡಿದ್ರೆ ಅದು ಬರೋದಿಲ್ಲ, ಏನು ಮಾಡಬೇಕು. ಆದ್ರೂ ಒಂದೇ ತೊಡ್ಕೊಂಡೆ. ಹೆಣ್ಮಕ್ಳಿಗೆ ಸ್ವಲ್ಪ ಬಾಧೆ ಜಾಸ್ತಿ ಅಲ್ಲ ರೀ, ಏನನ್ನ ವೇಸ್ಟ್ ಆದರೆ ಸ್ವಲ್ಪ ದುಃಖ ಜಾಸ್ತಿ ಬರ್ತೈತಲ್ಲ, ಹಂಗಂತೇಳಿ ನಮ್ಮ ಮಗಳಿಗೆ ಒಂದು ಏಟು ಹೊಡೆದಿದ್ದೀನಿ. ಇನ್ನೊಂದು ಏಟು ಹೊಡೆಯೋಕ್ಕಿಲ್ಲ, ನಮ್ಮ ಯಜಮಾನ್ರು ಬಂದು ಎತ್ಕೊಂಡೇ ಹೋಗ್ಬಿಟ್ರು. ಒಂದೇ ಏಟು ಹೊಡೆದಿದ್ದೀನಿ, ಇನ್ನೊಂದು ಏಟು ಹೊಡೆದಿದ್ದಿಲ್ಲ. ಇನ್ನು ಅದೊಂದು ಏಟು ಹೊಡೆದಿದ್ರೆ ನಮ್ಮ ಯಜಮಾನ ನನ್ನ ಮೇಲೆ ಸಿಟ್ಟೇ ಆಗ್ತಿದ್ರು. ಏನೇ ಆಗಲಿ ಬಿಡ್ರಿ, ಇನ್ನು ಅದೆಲ್ಲ ಮುಗೀತು. ಚಿಕನ್ ಮಾಡಿದ್ದು ಮುಗೀತು ರೀ. ನಾನು ನಿಮ್ಮೊಳಗೆ ಎಲ್ಲರೂ ಊಟ ಮಾಡಿದ್ವಿ. ಮಕ್ಕಳು ರೀ ಚಿಕನ್ನು ನಾನ್ ವೆಜ್ ಏನೇನು ಮಾಡಿದಾಗ ಮಕ್ಕಳಿದ್ರೆ ಎಷ್ಟು ಖುಷಿ ರೀ ನನಗೆ. ಯಾಕೆಂದರೆ ನಾವೆಲ್ಲರೂ ಊಟ ಮಾಡ್ತಿದ್ವಿ ಅಲ್ಲಂತ. ನಾವು 4 ಜನ ಆದಾಗ ಮಕ್ಕಳು ಯಾರನ್ನೊಬ್ರು ಇಲ್ಲ ಅಂದರೆ ನನಗೇನೋ ಫೀಲ್ ರೀ, ತಿನ್ನೋಕೆ ಮನಸ್ಸಾಗೋದಿಲ್ಲ. ಅಯ್ಯೋ ಮಗಳಿಲ್ಲಲ್ಲ ಹೋಗಿಬಿಟ್ಲಲ್ಲ, ಇಲ್ಲ ಮಕ್ಕಂಬಿಟ್ಲಲ್ಲ, ಬಾ ಅಂದರೆ ಬರವಳ್ಳಲ್ಲ ಅಂತ ಬೈಕಂತ ಉಣ್ತಿರ್ತೀನಿ ರೀ. ನಮ್ಮ ಮಕ್ಕಳಿದ್ರೆ ರೀ ಬೇಷ್ ಖುಷಿಯಿಂದ ಉಣ್ತೀನಿ ರೀ. ನಾನು ಒಂದು ತುತ್ತು ಕಡಿಮೆನೇ ಉಂಡು ಅವ್ರಿಗೆ ಜಾಸ್ತಿ ಪೀಸಸ್ ಹಾಕಿ ಕೊಡ್ತೀನಿ ರೀ. ಯಾಕೆಂದರೆ ನಾವು ತರೋದೇ 1 kg ನನ್ನ ಮಗಳು ಇನ್ನ ಅಂತಾಳೆ, ಈ ಸಣ್ಣ ಮಗಳು. ದೊಡ್ಡ ಮಗಳಿಗೆ ಏನು ಸ್ವಲ್ಪ ಕೊಟ್ಟರೆ ಸಾಕಂತ ಹೇಳ್ತಾಳೆ. ಸಣ್ಣ ಮಗಳಿಗಿಲ್ಲ, ಇನ್ನೂ ಚಿಕನ್ ಹಾಕ್ತಾನೆ ಇದ್ದರೆ ಸುಮ್ಮನೆ ಹೊಡಿತಾನೆ ಇರ್ತಾಳೆ. ಇನ್ನು ಅವ್ರು ಊಟ ಮಾಡಿ ಹಾಕಿಲ್ಲ, ಇನ್ನು ಸ್ನಾನ ಮಾಡಿಸಿರಿ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸಿ ನಾನೊಂದು 10 ನಿಮಿಷ ಕುತ್ಕೊಂಡು ಮತ್ತೆ ಹೊರಗಡೆ ಬಂದು ಕಸ ಬಳಿತಿದ್ದೀನಿ ರೀ. ನಾನು ನನ್ನ ಸಣ್ಣ ಮಗಳು ನಿದ್ದೆ ಮಾಡಿಲ್ಲ, ಎದ್ದು ಹೊರಗಡೆ ಬಂದುಬಿಟ್ಟಿದ್ದಾಳೆ. ಇನ್ನು ಕಸ ಬಳಿದು ನೀರು ಹಾಕಿದ್ದೀನಿ ರೀ. ಇದೆಲ್ಲ ವಿಡಿಯೋ ಆಗಿದೆ. ಇನ್ನು ರಂಗೋಲಿ ಹಾಕುವಾಗ ವಿಡಿಯೋ ಆನ್ ಇದೆ ಅಂತೇಳಿ ನಾನು ರಂಗೋಲಿ ಹಾಕಿದ್ದೀನಿ ರೀ. ಆಮೇಲೆ ರಂಗೋಲಿ ಹಾಕಿದ್ದು ಮುಗೀತಲ್ಲ, ಈಗ ಹೋಗಿ ವೀಡಿಯೋ ಬಂದ್ ಮಾಡೋಣ ಅಂಥೇಳಿ ಹೋಗಿದ್ದೀನಿ. ವೀಡಿಯೋ ಆಫ್ ಮಾಡೋಕ್ಕೆ ಹೋದರೆ ಅಲ್ಲಿ ವೀಡಿಯೋನೇ ಆಗಿಲ್ಲ ರೀ. ಫೋನ್ ಅವಾಗೋ ಬಂದಾಗ್ಬಿಟ್ಟಿದೆ. ಅಯ್ಯೋ ನಾನು ವೀಡಿಯೋ ಬಂದೇ ಇಲ್ಲಲ್ಲ ರಂಗೋಲಿ ಹಾಕಿದ್ದು ಅಂತ. ಯಾಕೆಂದರೆ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಅಟ್ಲೀಸ್ಟ್ ನಾನು ಹಾಕಿದ ರಂಗೋಲಿನ ವೀಡಿಯೋ ಆಗಿಲ್ಲಲ್ಲ ಅಂತ ಬೇಜಾರಾಯಿತು. ಇದ್ರೆ ಇರಿ ಪರವಾಗಿಲ್ಲ, ಇದು ಹಾಕಿದ್ದನ್ನು ತೆಗೆದು ಫೋಟೋ ತೋರಿಸೋಣ ಅಂತೇಳಿ ಅದೇ ವೀಡಿಯೋ ಹಾಕಿದ್ದು ರಂಗೋಲಿ ವೀಡಿಯೋ ತೋರಿಸಿದ್ದೀನಿ ರೀ. ಇನ್ನು ರಂಗೋಲಿ ಹಾಕೋಕ್ಕಿಲ್ಲ, ಎಲ್ಲ ಪಾತ್ರೆಗಳೆಲ್ಲ ನೀಟಾಗಿ ತೊಳ್ಕೊಂಡು, ಜಾಸ್ತಿ ಇದ್ವಿ ಇವತ್ತು, ಅವೆಲ್ಲ ತೊಳ್ಕೊಂಡು ಒಳಗಡೆ ಇಟ್ಟಿದ್ದೀನಿ. ಇವತ್ತೇ ಜಾಸ್ತಿ ಅಲ್ರಿ, ನಮ್ಮ ಮನೆಗೆ ಯಾವಾಗಲೂ ಪಾತ್ರೆ ಜಾಸ್ತಿನೇ ಇರ್ತವೆ. ಇನ್ನು ನನಗೆ ಹೂವು ಕಟ್ಟೋಕ್ಕೆ ಬರಲ್ಲ. ಹೂವು ಕಟ್ಟೋದು ಸಹ ನಾನು ಕಲಿಬೇಕು. ಫಸ್ಟಿಗೆ ಕಟ್ಟುತ್ತಿದ್ದೆ, ಒಂದು 3-4 ಸಾರಿ ಕಟ್ಟಿದ್ದೀನಿ, ಆಮೇಲೆ ಬಿಟ್ಬಿಟ್ಟಿದ್ದೀನಿ. ಇವತ್ತು ನಮ್ಮ ತಂಗಿ ಕಟ್ಟಕ್ಕೆ ಕೊಡೋಣ ಅಂದರೆ ನಿಮಗೇನೋ ಸುಸ್ತಾಗಿದೆ ಅಂತ ಹೇಳೋಕ್ಕಿಲ್ಲ, ಇನ್ನು ನಾನೇ ಕಟ್ಕೊಂಡು ಕೂತಿದ್ರಿ. ಅದು ಸಹ ಒಂದು ಡೊಂಕ ಬಿಂಕ ಹೋಗ್ತಿದ್ದಾವೆ ಕಟ್ಟಿದ್ವೆಲ್ಲ. ಏನಾದರೂ ಪರವಾಗಿಲ್ಲ, ಇನ್ನು ತಗೊಂಡಿನಲ್ಲ ವೇಸ್ಟ್ ಆಗ್ತಾವೆ, ಕಂಪಲ್ಸರಿ ಕಟ್ಟಲೇಬೇಕು, ತಲೆ ಇಟ್ಕೊಳ್ಳೇಬೇಕು ಅಂತ ಎಲ್ಲ ಹೂವು ಕಟ್ಟಕ್ಕೆ ಕೂತ್ಕೊಂಡಿದ್ದೀನಿ ರೀ. ಅಲ್ಲಿ ಮಧ್ಯದಲ್ಲಿ ಅದು ದಾರ ಬಿಟ್ಬಿಟ್ಟಿದ್ರಿ, ಗ್ಯಾಪ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ರಿ ನಾನು ತೋರಿಸಿದ್ದೀನಿ, ಇನ್ನು ಗ್ಯಾಪ್ ಆಗಿತ್ತು. ಈ ಗ್ಯಾಪ್ಗೆ ಏನು ಮಾಡೋಣ ಅಂತೇಳಿ ಇನ್ನು ಅದನ್ನು ಅವೇ ಹೂವು ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ಹಿಂದೆ ಮುಂದೆ ತಗೊಂಡು ಬೇಸ್ ಸುತ್ತಿಬಿಟ್ಟಿನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ. ಆದರೆ ನಮ್ಮ ತಂಗಿ ಚೆನ್ನಾಗಿ ಕಟ್ತಾಳೆ ರೀ. ನಮ್ಮ ತಂಗಿನಷ್ಟು ಚೆನ್ನಾಗಿ ನನಗೆ ಬರೋದಿಲ್ಲ. ಇನ್ನು ಲಾಸ್ಟ್ ಇನ್ನೊಂದು 2 ಹೂವು ಉಳಿದಿದ್ರಿ. ಇನ್ನು ಅದನ್ನ ಅಲ್ಲಿ ಜಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತ 2 ಕಿತ್ತಿಬಿಟ್ಟಿನಿ. ಇನ್ನು ನೋಡೋಷ್ಟರಲ್ಲಿ ನನ್ನ ಮಗಳು ಬರ್ತಾಳೆ ರೀ. ನನ್ನ ಮಗಳು ಬಂದು ಅಮ್ಮ ನನಗೆ ಹೂವು ಅನ್ನೋಕ್ಕಿಲ್ಲ, ಇನ್ನು ಕೊಟ್ಟಿಲ್ಲ ಅಂದರೆ ಜಗಳ ಮಾಡ್ತಾಳೆ ರೀ. ನಮ್ಮ ದೊಡ್ಡ ಮಗಳಿಗೆ ಹೂವು ಅಂದರೆ ಜಾಸ್ತಿ ಇಷ್ಟ. ಎಲ್ಲರೂ ಹೇಳ್ತಾರೆ ನಿಮ್ಮ ಹೆಣ್ಮಗಳ ಥರನೇ ಮಾಡ್ತಾಳೆ ನಿಮ್ಮ ಮಗಳು ಅಂತ. ನಿಜ ರೀ, ಹೂವು ಇಟ್ಕೊಳೋದ್ರಾಗಂತೂ ನಮ್ಮ ಹೆಣ್ಮಗಳಿಗೆ ಭಾಳ ಇಷ್ಟ ಹೂವು. ಹಾಗೆ EM ಸಹ. ಇಲ್ಲಿ ನೋಡಿರಿ ಹೂವು ಕೊಡೋಕ್ಕಿಲ್ಲ, ಬೇಗ ತಲೆ ಬಾಚ್ಕೊಂಡು ತಲೆಗೆ ಹೂವು ಇಟ್ಕೊತಿದ್ದಾಳೆ. ಇನ್ನು ಸ್ವಲ್ಪ ಬೇಕಾ ಅಂದರೆ ಹೂವು ಅಂತಂದ್ರಿ. ಅಲ್ಲಿಗೆ ಇನ್ನು ಜಾಸ್ತಿ ಕೊಡಮ್ಮ ಅಂದರೆ ಇಲ್ಲಮ್ಮ ಇಷ್ಟೇ ಇಟ್ಕೊ ಅಂತೇಳಿ ಕೊಟ್ಟಿನಿ. ಇನ್ನು ತಲೆ ಬಾಚ್ಕೊಂಡು ಹೂವು ಇಟ್ಕೊಂಡು ಅಮ್ಮ ಮಾಡಿದ ವೀಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಥ್ಯಾಂಕ್ ಯು ಅಂತ ಹೇಳಿ ಎಲ್ಲ ಕೆಲಸ ಮುಗೀತ್ರಿ. ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ನಾನು ನೀಟಾಗಿ ಜಡ ಹಾಕ್ಕೊಳೋಣ ಅಂತ ಎಲ್ಲ ಕೆಲಸ ಆದಮೇಲೆ ರೀ, ಇನ್ನು ನಾವು ಹಂಗೆ ಸ್ನಾನ ಮಾಡ್ಲಾರಂಗೆ ಇನ್ನೊಂದು ಸರಿ ಮಾಡೋಣ, ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡೋಣ ಅಂದರೆ ಇನ್ನು ಲೇಜಿತನ ಜಾಸ್ತಿ ಆಗ್ತಿದ್ರಿ. ಅದಕ್ಕೆ ಕೆಲಸ ಮುಗಿಯೋಕ್ಕಿಲ್ಲ, ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಡು ಅಂದರೆ ಮೈಂಡ್ ಫ್ರೆಶ್ ಇರ್ತೈತೆ ರೀ. ಸ್ನಾನ ಮಾಡೋದು ಒಂದೇ ಅಲ್ಲ ರೀ, ಜಡೆ ಸಹ ಹಾಕ್ಕೊಂಡ್ರೆ ಏನೋ ಫೀಲ್
ಏನು ಅನಿಸ್ತೈತೆ ಅಂದರೆ ರೀ ಶಾಂತಿ ಅನ್ನಿಸ್ತೈತೆ ನನಗಂತೂ. ಇನ್ನು ಸ್ನಾನ ಮಾಡಿ ಬರೋಕ್ಕಿಲ್ಲ ನಾನು ಹೂವು ಕಟ್ಟಿದ್ದು ಇಟ್ಕೊಂಡಿದ್ದೀನಿ ನೋಡಿರಿ. ಏನು ಚೆನ್ನಾಗಿ ಕಟ್ಟಿಲ್ಲ, ಆದರೆ ಚೆನ್ನಾಗಿ ಕಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಇಟ್ಕೊಳ್ಳೇಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮನೇಲಿ ನೀರು ಕ್ಯಾನ್ ಖಾಲಿ ಆಗಿದ್ದು ರೀ. ನಮ್ಮ ಯಜಮಾನ್ರವ್ರು ಅಳಿಯಂದರು ನೀರು ಕ್ಯಾನ್ ಹಾಕಕ್ಕೆ ಹೋಗ್ತಾರೆ, ಅವರೇ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಅದನ್ನು. ಅಲ್ಲಿಂದ ಹೋಗಿ ಒಂದು ಕ್ಯಾನ್ ತೊಗೊಂಡು ಬರ್ತಿದ್ರಿ. ಅಪ್ಪಾಜಿ ನಾನು ಹೊತ್ಕೊಂಡು ಬರ್ತೀನಿ ಅಂತೇಳಿ ಮಗಳು ಹೊತ್ಕೊಂಡು ಬಂದಿದ್ದಾರೆ. ಎಲ್ಲ ಕೆಲಸ ಮುಗೀತು ರೀ. ಬೈಬಲ್ ಓದಿ ಪ್ರೇಯರ್ ಮಾಡಿಬಿಟ್ರೆ ನನಗೆ ಇದೇ ಇಂಪಾರ್ಟೆಂಟ್. ಇದು ಮುಗಿಯೋಕ್ಕಿಲ್ಲ ರೀ. ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ಬಿಟ್ಟೆ. ರಾತ್ರಿ ಅಡುಗೆ ಮಾಡಿ ಮಲ್ಕೊಂಡ್ಬಿಟ್ಟಿವ್ರಿ. ಬಾಯ್ ರೀ.